ಸವದತ್ತಿ ತಾಲೂಕಿನ ಉಗುರುಗೊಳ ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸವದತ್ತಿಯ ಜನಪ್ರಿಯ ಶಾಸಕರಾದ ವಿಶ್ವಾಸ್ ವೈದ್ಯರವರು ಸಸಿಗೆ ನೀರು ಹಾಕುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಮರದಿಂದ ನಮಗೆ ಯಥೇಚ್ಛ ಆಮ್ಲಜನಕ ಸಿಗುತ್ತದೆ. ಇಡೀ ಜೀವ ಸಂಕುಲ ಪರಿಸರವೇ ಪೋಷಿಸುತ್ತಿದೆ. ಹೀಗಾಗಿ ಪರಿಸರ ಕಾಳಜಿಯು ದಿನಾಚರಣೆಗೆ ಸೀಮಿತವಾಗದೆ ಪ್ರತಿಯೊಬ್ಬರೂ ಪ್ರತಿನಿತ್ಯ ಪರಿಸರ ಸಂರಕ್ಷಣೆಯ ಕಾಳಜಿ ವಹಿಸಬೇಕು. ಪರಿಸರಕ್ಕೆ ಮಾರಕವಾದ ಪ್ಲಾಸ್ಟಿಕ್ ತ್ಯಜಿಸಿ ಪರ್ಯಾಯ ವಸ್ತುಗಳನ್ನು ಬಳಕೆ ಮಾಡಲು ಹೆಚ್ಚಿನ ಆದ್ಯತೆ ನೀಡಬೇಕಿದೆ. ಹಿರಿಯರು, ಕಿರಿಯರು ಹಾಗೂ ಯುವ ಸಮುದಾಯ ಸೇರಿದಂತೆ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಬೇಕು. ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ನಮ್ಮ ದಿನನಿತ್ಯದ ಭಾಗವಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಸವದತ್ತಿ ತಾಲೂಕಾ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಖೇಮ್ ಸಿಂಗ್ ರಾಥೋಡ್, ಬೈಲಹೊಂಗಲ ಉಪವಿಭಾಗ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಬಡಕುಂದ್ರಿ, ಸವದತ್ತಿ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿ ಕೊಪ್ಪದ್, ಉಗರಗೊಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಕಾಳಪ್ಪನವರ್, ಶ್ರೀ ರಾಜಶೇಖರ್ ನಿಡುವಣಿ, ವಕೀಲರು ಹಾಗೂ ಪರಿಸರ ಪ್ರೇಮಿಗಳು, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು, ಸ್ಥಳೀಯ ಮುಖಂಡರಾದ ರಾಮನಗೌಡ ತಿಪ್ಪರಾಶಿ, ಸಿದ್ದನಗೌಡ ಗುಡ್ರಾಸಿ, ಮಾರುತಿ ಸಿಂಧೆ, ನಾಗಣ್ಣ ಬಡೆಪ್ನವರ್, ಪರ್ಸಪ್ಪ ಇಮ್ರಾಂಪುರ್, ಯಲ್ಲಪ್ಪ ಗೌಡ್ ರೇಣಕಿಗೌಡ್, ಶರೀಫ್ ಬಾರಿಗಿಡದ್ ಮತ್ತು ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ದೀಪಕ್ ಶಿಂದೆ, ಕರಾಳ ಸತ್ಯ ನ್ಯೂಸ್, ಸವದತ್ತಿ. ಅಂಗವಾಗಿ ಉಗುರುಗೊಳ ಗ್ರಾಮದಲ್ಲಿ ಈ ವೇದಿಕೆ ಮೇಲೆ ದಿನಾಧ್ಯಕ್ಷರಾಗಿರುವಂತ ಗ್ರಾಮದ ಪ್ರಥಮ ಪ್ರಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಮಂಜು ಕಾಳಪ್ಪನವರೇ, ಹಿರಿಯರು, ಮಾರ್ಗದರ್ಶಕರು, ಮಾಜಿ ಜಿಲ್ಲಾ ಪರಿಷತ್ನ ಸದಸ್ಯರಾಗಿರುವಂಥ ರಾಮನಗೌಡ ತಿಪ್ಪರಾಶಿಯವರೇ, ಹುಲ್ಲಮ್ಮ ದೇವಸ್ಥಾನ ಪ್ರಾಧಿಕಾರದ ಗ್ರಾಮ ನಿರ್ದೇಶನ ಸದಸ್ಯರಾಗಿರುವಂಥ ಸಿದ್ದನಗೌಡ ಗುಡ್ರಾಶಿಯವರೇ, ಗೋವಿಂದಗೌಡ ಜಿಡಿ ತಿಪ್ಪರಾಶಿಯವರೇ, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶರೀಫ್ ಬಾರಿಗಿಡದವರೇ, ಖ್ಯಾತ ವಕೀಲರಾದಂಥ ನಿಡೋಣಿಯವರೇ, ಕ್ಷೇತ್ರ ದಂಡಾಧಿಕಾರಿಗಳಾದಂಥ